ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಮಹಾಭಾರತದ 20ನೇ ಎಪಿಸೋಡ್. ಒಂದು ದಿನ ರಾಜಕುಮಾರರೆಲ್ಲರೂ ಮೈದಾನದಲ್ಲಿ ಆಟವಾಡುತ್ತಿದ್ದರು. ಅವರಲ್ಲಿ ಒಬ್ಬ ತನ್ನೆಲ್ಲ ಬಲವನ್ನು ಉಪಯೋಗಿಸಿ ಚೆಂಡೊಂದನ್ನು ಎಸೆದ. ಅದು ಹೋಗಿ ನೀರಿಲ್ಲದ ಆಳವಾದ ಒಂದು ಬಾವಿಯೊಳಗೆ ಬಿದ್ದಿತು. ರಾಜಕುಮಾರರೆಲ್ಲರೂ ಒಬ್ಬರ ನಂತರ ಒಬ್ಬರು ಆ ಚೆಂಡನ್ನು ಬಾವಿಯಿಂದ ತೆಗೆಯಲು ಯತ್ನಿಸಿದರು. ಆದರೆ ಅದು ಸಾಧ್ಯವಾಗದೆ ಏನೂ ಮಾಡಲು ತೋಚದೇ ಇದ್ದಾಗ ಅಲ್ಲಿಗೆ ಅದೇ ಸಮಯಕ್ಕೆ ಆಗಮಿಸಿದ ಕಪ್ಪಾಗಿದ್ದ ಆದರೆ ಕೃಶನಾಗಿಯೂ ವ್ಯಾಕುಲನಾಗಿಯೂ ಮಧ್ಯಪ್ರಾಯವನ್ನು ಮೀರಿದವನೂ ಆದ ಬ್ರಾಹ್ಮಣನೊಬ್ಬನನ್ನು ನೋಡಿದರು. ರಾಜಕುಮಾರರೆಲ್ಲ ಆತನನ್ನು ಮುತ್ತಿಕೊಂಡು ತಮ್ಮ ಚೆಂಡು ಬಾವಿ ಪಾಲಾಗಿರುವುದನ್ನು ಕುರಿತು ಹೇಳಿಕೊಂಡರು. ಏನು ರಾಜಕುಮಾರರಯ್ಯ, ನೀವು ಭರತನ ವಂಶದಲ್ಲಿ ಹುಟ್ಟಿ ಬಾವಿಯಲ್ಲಿ ಬಿದ್ದಿರುವ ಒಂದು ಚೆಂಡನ್ನು ಬಾಣಪ್ರಯೋಗ ಮಾಡಿ ಮೇಲಕ್ಕೆ ಸೆಳೆದುಕೊಳ್ಳುವ ಸಾಮರ್ಥ್ಯವನ್ನು ಪಡೆದಿಲ್ಲವೆಂದರೆ ನಾಚಿಕೆಗೇಡು. ನೋಡಿ, ನಾನೀಗ ನಿಮ್ಮ ಚೆಂಡನ್ನು ಒಂದು ದರ್ಬೆಯ ಸಹಾಯದಿಂದ ಹೊರಕ್ಕೆ ತೆಗೆದು ಬಿಡುವೆನು. ಅಷ್ಟೇ ಅಲ್ಲ, ನನ್ನ ಬೆರಳಲ್ಲಿರುವ ಸಣ್ಣ ಉಂಗುರವನ್ನು ನಿಮ್ಮೆದುರಿನಲ್ಲಿಯೇ ಬಾವಿಯಲ್ಲಿ ಹಾಕಿ ಅದನ್ನು ಮೇಲೆ ತೆಗೆದು ಬಿಡುವೆನು. ನನಗೊಂದು ಒಳ್ಳೆ ಊಟ ಹಾಕಿಸಿರಿ ಎಂದು ಆ ಬ್ರಾಹ್ಮಣೋತ್ತಮರು ಹೇಳಿಕೊಂಡರು. ಅವರು ಬೇರಾರೂ ಆಗಿರದೆ ಧನುರ್ವಿದ್ಯೆಯನ್ನು ಚೆನ್ನಾಗಿ ಬಲ್ಲವರಾಗಿದ್ದ ದ್ರೋಣಾಚಾರ್ಯರು. ಅವರಾಡಿದ ಮಾತುಗಳನ್ನು ಕೇಳಿದ ಯುಧಿಷ್ಠಿರನು, ಪೂಜ್ಯರೇ, ನೀವು ಈಗ ಹೇಳಿದ್ದುದನ್ನು ಕೃತಿಯಲ್ಲಿ ಮಾಡಿ ತೋರಿಸಿದರೆ ಒಂದು ದಿನದ ಊಟವಲ್ಲ, ಕೃಪಾಚಾರ್ಯರ ಅನುಮತಿಯನ್ನು ಪಡೆದು ನೀವು ಆಜೀವಪರ್ಯಂತ ಯಾವ ಬಾಧೆಯೂ ಇಲ್ಲದೆ ಜೀವನ ಸಾಗಿಸಲು ಅನುಕೂಲ ಮಾಡಿಕೊಡುವೆವು ಎಂದು ಭರವಸೆ ಇತ್ತನು. ಮುಗುಳ್ನಕ್ಕು ದ್ರೋಣರು ತಮ್ಮ ಚೀಲದಿಂದ ಒಂದು ಮುಷ್ಟಿ ದರ್ಬೆ ಹುಲ್ಲು ತೆಗೆದು, ರಾಜಕುಮಾರರೇ, ಈ ಒಂದು ಹಿಡಿ ದರ್ಬೆಗಳನ್ನು ನನ್ನಲ್ಲಿರುವ ಮಂತ್ರ ಪ್ರಭಾವದಿಂದ ಮಹಾಸ್ತ್ರಗಳನ್ನಾಗಿ ಪರಿವರ್ತಿಸುವೆನು. ಮೊದಲನೆಯ ದರ್ಬೆಯನ್ನು ಅಸ್ತ್ರವನ್ನಾಗಿ ಪರಿವರ್ತಿಸಿ ಚೆಂಡಿಗೆ ಗುರಿಯಿಟ್ಟು ಹೊಡೆಯುವೆನು. ಅನಂತರ ಎರಡನೆಯ ಅಸ್ತ್ರವನ್ನು ಮೊದಲನೆಯದರೊಡನೆ ಯೋಜಿಸುವೆನು. ಹೀಗೆ ಹಲವಾರು ಕುಶಾಸ್ತ್ರಗಳನ್ನು ಒಂದಕ್ಕೊಂದು ಸೇರಿಸಿ ಸರಪಳಿಯನ್ನು ಮಾಡಿ ಚೆಂಡನ್ನು ಮೇಲಕ್ಕೆ ತೆಗೆಯುವೆನು ಎಂದು ಹೇಳಿ ಒಂದು ಮಂತ್ರದ ಪುನಶ್ಚರಣೆ ಮಾಡಿದರು. ಅದು ಮಹಾಸ್ತ್ರವಾಗಿ ಪರಿವರ್ತನೆಗೊಂಡಿತು. ರಾಜಕುಮಾರರೆಲ್ಲ ದಿಗ್ಭ್ರಾಂತರಾದರು. ಅಸ್ತ್ರವನ್ನು ಬಾವಿಯಲ್ಲಿದ್ದ ಚೆಂಡಿಗೆ ಗುರಿಯಿಟ್ಟು ಹೊಡೆದರು. ಎರಡನೆಯ ಕುಶಾಸ್ತ್ರವನ್ನು ಪ್ರಯೋಗಿಸಿದರು. ಅದು ಹೋಗಿ ಮೊದಲು ಪ್ರಯೋಗಿಸಿದ್ದ ಕುಶಾಸ್ತ್ರದ ಹಿಂಬದಿಯಲ್ಲಿ ಅಂಟಿಕೊಂಡಿತು. ಹೀಗೆ ಹಲವು ಕುಶಾಸ್ತ್ರಗಳನ್ನು ಪ್ರಯೋಗಿಸುತ್ತಾ ಬಂದರು. ಕಡೆಯ ಕುಶಾಸ್ತ್ರವು ಬಾವಿಯ ಮೇಲ್ಭಾಗದಲ್ಲಿ ತನ್ನ ಹಿಂದಿನ ಕುಶಾಸ್ತ್ರದೊಡನೆ ಸೇರಿಕೊಂಡಿತು. ದ್ರೋಣರು ಈಗ ಹಗ್ಗದಿಂದ ಬಾವಿಯಲ್ಲಿನ ಬಿಂದಿಗೆಯನ್ನು ಎಳೆಯುವಂತೆ ಕುಶಾಸ್ತ್ರಗಳ ಸರಪಳಿಯಿಂದ ಚೆಂಡನ್ನು ಮೇಲೆಳೆದು ರಾಜಕುಮಾರರಿಗೆ ಕೊಟ್ಟರು. ರಾಜಕುಮಾರರಿಗೆ ತಾವೇ ತಮ್ಮ ಕಣ್ಣುಗಳನ್ನು ನಂಬಲಾಗಲಿಲ್ಲ. ಬಳಿಕ ಅವರು ದ್ರೋಣರಿಗೆ ಅವರ ಉಂಗುರದ ನೆನಪು ಮಾಡಿದರು. ತಟ್ಟನೆ ದ್ರೋಣರು ಕುಶಾಸ್ತ್ರವನ್ನು ಪ್ರಯೋಗಿಸಿದ ಧನುವಿಗೆ ಶರವನ್ನು ಯೋಜಿಸಿದರು. ಅದು ಹೋದ ಶಬ್ದವಷ್ಟೇ ಕೇಳಿಸಿತು. ಉಂಗುರ ದ್ರೋಣರ ಕೈಯಲ್ಲಿತ್ತು. ರಾಜಕುಮಾರರು ದ್ರೋಣರ ಅದ್ಭುತ ಸಾಧನೆಗೆ ಬೆರಗಾಗಿ ಹೋದರು. ಲಕ್ಷ್ಯಕ್ಕೆ ಗುರಿಯಿಟ್ಟು ಹೊಡೆಯುವುದಷ್ಟೇನೆ ರಾಜಕುಮಾರರು ತಿಳಿದಿದ್ದರು. ಆದರೆ ಲಕ್ಷ್ಯವನ್ನೇ ಬಾಣ ಪ್ರಯೋಗದಿಂದ ಹತ್ತಿರಕ್ಕೆ ಸೆಳೆದು ತರುವುದೆಂದರೆ ಅದೇನು ಸಾಮಾನ್ಯವಾದ ವಿದ್ಯೆಯೇ? ರಾಜಕುಮಾರರೆಲ್ಲ ದ್ರೋಣರಿಗೆ ನಮಸ್ಕರಿಸಿ, ಆಚಾರ್ಯ, ತಾವು ಯಾರು ಎಂಬುದನ್ನು ಹೇಳುವಿರಾ ಎಂದು ವಿನೀತರಾಗಿ ಹೇಳಿದರು. ಆಗ ದ್ರೋಣರು, ರಾಜಕುಮಾರರೇ, ನೀವು ಈಗಲೇ ಹೋಗಿ ನನ್ನ ರೂಪ ಗುಣಗಳನ್ನು ಭೀಷ್ಮನಿಗೆ ತಿಳಿಸಿರಿ. ಆ ನಿಮ್ಮ ಪಿತಾಮಹನು ನಾನ್ಯಾರೆಂಬುದನ್ನು ತಿಳಿಯುವೆನು ಎಂದರು. ಬಾಲಕರು ಹಾಗೆಯೇ ಆಗಲೆಂದು ಬೇಗನೆ ಭೀಷ್ಮನಲ್ಲಿಗೆ ಬಂದು ಆಟದ ಮೈದಾನದಲ್ಲಿ ನಡೆದುದನ್ನು ವಿವರವಾಗಿ ಹೇಳಿದರು. ಭೀಷ್ಮನು ಹಿಗ್ಗಿ ಹೋದನು. ತಾನು ಯಾರನ್ನು ನಿರೀಕ್ಷಿಸಿದ್ದನೋ ಅವರೇ ತಾವಾಗಿಯೇ ಬಂದಿರುವರು ಎಂಬುದನ್ನು ಗ್ರಹಿಸಿ ಬೇಗನೆ ಕೃಪಾಚಾರ್ಯರ ಮನೆಗೆ ಹೋಗಿ ಅಲ್ಲಿ ಬೀಡು ಬಿಟ್ಟಿದ್ದ ದ್ರೋಣಾಚಾರ್ಯರನ್ನು ಅರಮನೆಗೆ ಆಹ್ವಾನಿಸಿದರು. ದ್ರೋಣರು ತಾವು ದೃಪದನಲ್ಲಿ ಹೋಗಿ ಅವಮಾನಿತರಾಗಿ ಬಂದ ಸಂಗತಿಯನ್ನು ಭೀಷ್ಮನಿಗೆ ತಿಳಿಸಿದರು. ಭೀಷ್ಮ, ದೃಪದನು ನನ್ನನ್ನು ಬಲು ಕೆಟ್ಟದಾಗಿ ನೋಡಿದನು.
ನಾನೆಂದೂ ಪರಾಶ್ರಯದಿಂದ ಧನ ಗಳಿಸಲು ಆಶಿಸಿದವನಲ್ಲ. ನಾನು ಸಾಯುವವರೆಗೂ ದರಿದ್ರನಾಗಿದ್ದರೂ ಚಿಂತೆಯಿಲ್ಲ. ಒಬ್ಬನ ಅಡಿಯಾಳಿಯಾಗಿದ್ದು ಮಾತ್ರ ಐಶ್ವರ್ಯವನ್ನು ಸಂಪಾದಿಸಲಾರೆನು. ಅಸ್ತ್ರ ವಿದ್ಯಾಭ್ಯಾಸವನ್ನು ಪೂರೈಸಿ ಪಾಂಚಾಲ ದೇಶಕ್ಕೆ ಹಿಂದಿರುಗುವಾಗ ದೃಪದನೇ ನನ್ನನ್ನು ಪಾಂಚಾಲ ದೇಶಕ್ಕೆ ಬರಲೇಬೇಕೆಂದು ಹೇಳಿದ್ದರಿಂದ ನಾನು ಅಲ್ಲಿಗೆ ಹೋದೆ. ಅವನು ಹಾಗೆ ನನ್ನನ್ನು ತಿರಸ್ಕರಿಸುವುದರಿಂದ ಸಮಯ ಬಂದಾಗ ತಕ್ಕ ಬುದ್ಧಿ ಕಲಿಸುತ್ತೇನೆಂದು ಇಲ್ಲಿಗೆ ಹೊರಟು ಬಂದೆ. ಕಾರಣ ನೀನು ರಾಜಕುಮಾರರಿಗೆ ಇನ್ನೂ ಹೆಚ್ಚಿನ ಧನುರ್ವಿದ್ಯಾಭ್ಯಾಸ ಮಾಡಿಸಲು ಧನುರ್ವಿದ್ಯಾ ಪ್ರವೀಣರನ್ನು ಹುಡುಕುತ್ತಿರುವೆ ಎಂಬ ವಿಷಯವೂ ತಿಳಿಯಿತು. ಹೇಳು, ನಾನು ಈಗ ಏನು ಮಾಡಬೇಕು? ಭೀಷ್ಮನು ದ್ರೋಣರನ್ನು ಅರಮನೆಗೆ ಕರೆದೊಯ್ದು ಸೂಕ್ತ ರೀತಿಯಲ್ಲಿ ಸತ್ಕರಿಸಿ ರಾಜಕುಮಾರರೆಲ್ಲರನ್ನೂ ನಿಮ್ಮ ಶಿಷ್ಯರನ್ನಾಗಿ ಪರಿಗ್ರಹಿಸಿ ಅವರಿಗೆಲ್ಲ ಧನುರ್ವಿದ್ಯೆಯನ್ನು ಬೋಧಿಸಿರಿ. ನಿಮ್ಮನ್ನು ಪಡೆದು ನಾನು ನಿಶ್ಚಯವಾಗಿಯೂ ಧನ್ಯ, ನಾನಷ್ಟೇ ಅಲ್ಲ ಕುರುವಂಶವೇ ಧನ್ಯ ಎಂದು ದ್ರೋಣಾಚಾರ್ಯರಿಗೆ ಗುರುವಿನ ಸ್ಥಾನ ಕಲ್ಪಿಸಿಕೊಟ್ಟನು. ಅವರಿಗಾಗಿ ಒಂದು ಸೌಧವನ್ನೇ ಬಿಟ್ಟುಕೊಡಲಾಯಿತು. ದ್ರೋಣಾಚಾರ್ಯರಿಗೆ ಆ ಸೌಧದಲ್ಲಿ ಎಲ್ಲ ತೆರನಾದ ಸೌಕರ್ಯಗಳನ್ನು ಕಲ್ಪಿಸಿಕೊಡಲಾಯಿತು. ಇದರಿಂದ ದ್ರೋಣಾಚಾರ್ಯರು ಹಸ್ತಿನಾಪುರದಲ್ಲೇ ನೆಲೆಸುವಂತಾಯಿತು. ಒಂದು ಶುಭ ದಿನದಂದು ಕುರುವಂಶದ ಎಲ್ಲ ರಾಜಕುಮಾರರು ದ್ರೋಣರ ಬಳಿಗೆ ಬಂದು ಅವರ ಮುಂದೆ ಕುಳಿತುಕೊಂಡರು. ದ್ರೋಣರು ಯಾವುದೋ ಆಲೋಚನೆಯಲ್ಲಿ ಮುಳುಗಿದಂತೆ ಕಾಣುತ್ತಿತ್ತು. ಬಳಿಕ ಅವರೇ ಮಾತನಾಡಿ, ರಾಜಕುಮಾರರೇ, ನೀವು ಪೂರೈಸಬೇಕಾದ ನನ್ನದೊಂದು ಆಸೆ ಇದೆ. ನೀವು ನನ್ನಿಂದ ಧನುರ್ವಿದ್ಯೆ ಕುರಿತು ತರಬೇತಿ ಎಲ್ಲ ಪಡೆದ ಮೇಲೆ ಆ ನನ್ನ ಆಸೆಯನ್ನು ಪೂರೈಸುತ್ತೇವೆ ಎಂದು ಮಾತು ಕೊಡಿ ಎಂದು ಹೇಳಿದರು. ದ್ರೋಣಾಚಾರ್ಯರು ಶಿಷ್ಯರಿಂದ ವಾಗ್ದಾನ ಪಡೆಯಲು ನೋಡಿದರು. ರಾಜಕುಮಾರರು ಕ್ಷಣಕಾಲ ಮೌನವಾಗಿದ್ದರು. ಆಗ ಅರ್ಜುನನು ಎದ್ದು, ಆಚಾರ್ಯ, ಎಷ್ಟೇ ಶ್ರಮದಾಯಕವಾಗಿರಲಿ ನಾನು ನಿಮ್ಮ ಆಸೆಯನ್ನು ಪೂರೈಸುತ್ತೇನೆ. ಇದು ನನ್ನ ಪ್ರತಿಜ್ಞೆ ಎಂದು ಘೋಷಿಸಿದನು. ದ್ರೋಣರು ಅರ್ಜುನನನ್ನು ಬಾಚಿ ತಬ್ಬಿಕೊಂಡರು. ಆದರೆ ತಮ್ಮ ಮನಸ್ಸಿನಲ್ಲಿ ಏನಿದೆ ಎಂದು ಆಗ ಹೇಳ ಹೋಗಲಿಲ್ಲ. ದ್ರೋಣಾಚಾರ್ಯರು ರಾಜಕುಮಾರರಿಗೆ ಬಿಲ್ಲುವಿದ್ಯೆ ಶಿಕ್ಷಣವನ್ನು ಆರಂಭಿಸಿದರು. ಅನೇಕ ವಿಧವಾದ ದಿವ್ಯಾಸ್ತ್ರಗಳನ್ನು ಮಾನವಾಸ್ತ್ರಗಳನ್ನು ಉಪದೇಶಿಸಿದರು. ಆಚಾರ್ಯರ ಶಿಷ್ಯರ ಬಿಲ್ಲುಗಾರಿಕೆ ಕೌಶಲ್ಯದ ಕೀರ್ತಿಯು ದೇಶ ವಿದೇಶಗಳಲ್ಲಿ ವ್ಯಾಪಿಸಿತಲ್ಲದೆ ಇತರ ದೇಶಗಳ ರಾಜಕುಮಾರರು ವಿದ್ಯಾಭ್ಯಾಸಕ್ಕೆಂದು ದ್ರೋಣರಲ್ಲಿಗೆ ಬಂದರು. ದ್ರೋಣರ ಶಿಷ್ಯರಲ್ಲಿ ಅರ್ಜುನನು ಯಾವಾಗಲೂ ಗುರುಗಳ ಸೇವೆಯಲ್ಲಿ ನಿರತನಾಗಿರುತ್ತಿದ್ದ. ಅವರ ಉಪದೇಶವನ್ನು ತದೇಕ ಚಿತ್ತನಾಗಿದ್ದುಕೊಂಡು ಗ್ರಹಿಸಿ ತನ್ನ ಜೊತೆಯವರನ್ನು ಮೀರಿಸಿಬಿಡುತ್ತಿದ್ದನು. ಅರ್ಜುನನು ಬಾಣ ಪ್ರಯೋಗ ಮಾಡುವ ರೀತಿ, ಲಕ್ಷ್ಯಕ್ಕೆ ಗುರಿಯಿಟ್ಟು ಹೊಡೆಯುವ ನೈಪುಣ್ಯ ಅಸಾಧಾರಣವಾದುದಾಗಿತ್ತು. ಅಸ್ತ್ರಗಳ ಅಭ್ಯಾಸದಲ್ಲಿ ಅವನಿಗೆ ಹೆಚ್ಚಿನ ಆಸಕ್ತಿ ಇದ್ದಿತು. ಅವನಿಗೆ ಗುರುಭಕ್ತಿ ಅಪಾರವಾಗಿತ್ತು. ಒಂದು ದಿನ ದ್ರೋಣರು ತಮ್ಮ ನೆಚ್ಚಿನ ಶಿಷ್ಯ ಅರ್ಜುನನನ್ನು ಬಾಚಿ ತಬ್ಬಿಕೊಂಡು, ಮಗು, ನಿನ್ನನ್ನು ನಾನು ಈ ಲೋಕದಲ್ಲಿಯೇ ಧನುರ್ವಿದ್ಯೆಯಲ್ಲಿ ಅದ್ವಿತೀಯನನ್ನಾಗಿ ಮಾಡುವೆನು. ನಿನ್ನನ್ನು ಮೀರಿಸುವ ಬಿಲ್ಲುಗಾರರೇ ಇಲ್ಲದಂತೆ ಮಾಡುವೆ. ಇದು ಸತ್ಯ ಎಂದು ಹೇಳಿದರು. ತಾವು ಕೇಳಿದಂತೆಯೇ ಅರ್ಜುನನು ಒಂದೇ ಕಾಲದಲ್ಲಿ ಸಾವಿರಾರು ಮಂದಿ ಆಕ್ರಮಣ ಮಾಡಿದರೂ ಎದುರಿಸಿ ಎಲ್ಲರ ಮೇಲೆ ಏಕಕಾಲದಲ್ಲಿ ಬಾಣ ಪ್ರಯೋಗ ಮಾಡುವ ಕೌಶಲ್ಯ ತೋರುವಷ್ಟು ನಿಪುಣನನ್ನಾಗಿಸಿದರು. ಗಜರಥ ಅಶ್ವ ಸಮರಗಳಲ್ಲಿಯೂ ಭೂಯುದ್ಧದಲ್ಲಿಯೂ ನಿಷ್ಣಾತನನ್ನಾಗಿ ಮಾಡಿದರು. ಅಶ್ವತ್ಥಾಮನಿಗೆ ಉಪದೇಶಿಸುತ್ತಿದ್ದ ಅಮೋಘವಾದ ಮಹಾಸ್ತ್ರಗಳನ್ನು ಅರ್ಜುನನಿಗೂ ಉಪದೇಶಿಸಿದರು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.